ಹೇರ್ ಕೇರ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಯೂಶಲಿ ಮಾಡೋ ಮಿಸ್ಟೇಕ್ ಏನಂದರೆ ಸಿಕ್ಕನ್ನ ಈಸಿಯಾಗಿ ಹೇಗೆ ಬಿಡಿಸೋದು ಅಂತ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ ಬೇಗನೆ. ಆಗಲೇ ನಮಗೆ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ ಅಂತ ಅನಿಸೋದು. ಸೊ ಹೀಟ್ ಇದ್ದರೆ ಅದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್. ಆಲ್ರೆಡಿ ವಿಷಯ ಏನಪ್ಪ ಅನ್ನೋದನ್ನ ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ. ಎಸ್, ನಾನು ಇವತ್ತು ಹೇರ್ ಕೇರ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋಂಥ ಚಿಕ್ಕ ಪುಟ್ಟ ವಿಷಯಗಳಿರ್ಬೋದು ಹೇರ್ ಕೇರ್ ಬಗ್ಗೆ, ಅಥವಾ ಟಿಪ್ಸ್ಗಳಿರ್ಬೋದು, ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ರೆಡಿ ಮಾಡ್ಕೊಂಡ್ಬಂದ್ಬಿಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಆಯಿಲ್ನ ರೆಡಿ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಹಾಗೆ ಹರಳೆಣ್ಣೆನ ತೊಗೊಂಡಿದ್ದೀನಿ. ಈ ಎರಡು ಆಯಿಲ್ನೂ ಕೂಡ ನಾನು ಗಾಣ ಮಾಡಿ ಎಣ್ಣೆನ ತೆಗಿತಾರಲ್ವ ಅಲ್ಲಿಂದ ತೊಗೊಂಡು ಬಂದಿರೋವಂಥದ್ದು. ಹಾಗೆ ಬೌಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಶ್ವಲಿ ಎಲ್ಲರೂ ಯೂಸ್ ಮಾಡ್ತಾರೆ, ಬಟ್ ಹರಳೆಣ್ಣೆ ತುಂಬ ಜನ ಯೂಸ್ ಮಾಡಲ್ಲ. ಏನಕ್ಕೆ ಅಂತ ಅಂದರೆ ಹರಳೆಣ್ಣೆ ಹಾಕೋದ್ರಿಂದ ಸ್ನಾನ ಮಾಡಿದಾಗ ತೊಳೆಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಇರ್ಬೋದು, ಅಥವಾ ಜಿಡ್ಜಿಡ್ ಥರ ಅಂಟಂಟ್ ಥರ ಫೀಲ್ ಆಗುತ್ತೆ ಅಂತನೋ ಏನೋ ತುಂಬ ಜನ ಹಾಕಲ್ಲ. ಬಟ್ ಅದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡೋದು ತುಂಬಾ ಕಷ್ಟ ನಿಜ, ಬಟ್ ಅದನ್ನು ಹಚ್ಚಿ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲನ್ನ ನಿಜವಾಗ್ಲೂ ಸಿಲ್ಕಿಯಾಗಿ ಇಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗೆ ವೈಟ್ ಹೇರ್ ಬರದೇ ಇರೋ ಥರ ಅವಾಯ್ಡ್ ಮಾಡುತ್ತೆ. ನಮ್ಮದೇನಾದರೂ ಹೀಟ್ ಬಾಡಿ ಆಗಿದ್ದರೆ ನಮ್ಮ ಬಾಡಿನ ತಂಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೆಲವರಿಗೆ ತುಂಬಾ ಆಗಾಗ ಕಣ್ಣೂರಿ ಬರೋದು, ಹಾಗೆ ಪಾದ ಎಲ್ಲ ಉರಿ, ಈ ರೀತಿ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂಥವ್ರು ಹರಳೆಣ್ಣೆನ ನತ್ತಿಗೆ ಹಚ್ಕೊಳ್ಳೋದ್ರಿಂದ ತುಂಬ ಇದೆಲ್ಲ ಅವಾಯ್ಡ್ ಆಗುತ್ತೆ. ಕೆಲವರು ಇಡೀ ದಿನ ಸಿಸ್ಟಮ್ ಮುಂದೆ ವರ್ಕ್ ಮಾಡೋರು ಇರ್ತಾರೆ, ಅಂಥವ್ರಿಗೆಲ್ಲ ತುಂಬ ಕಣ್ಣೂರಿ ಇರ್ಬೋದು, ತಲೆನೋವು ಇರ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಅಂಥವ್ರು ಮಲ್ಗೋಕ್ಕೆ ಮುಂಚೆ ಹರಳೆಣ್ಣೆನ ಒಂದ್ಸಲ ನತ್ತಿಗೆ ಹಾಕಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟರಲ್ಲಿ ನಿಜವಾಗ್ಲೂ ತುಂಬ ರಿಲ್ಯಾಕ್ಸ್ ಫೀಲ್ ಆಗಿರ್ತೀರ. ಆಯಿಲ್ನ ಹಾಕಿದಾದ್ಮೇಲೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಹಾಕೋದ್ರಿಂದನೂ ಅಷ್ಟೇ ನಮ್ಮ ಕೂದಲನ್ನ ಬುಡದಿಂದನೇ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಹಾಗೆ ಕೂದಲನ್ನ ಕಪ್ಪಾಗಿಡೋದಕ್ಕೆ ಕೂಡ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ಸ್ವಲ್ಪ ಮೆಂತ್ಯನ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕೊಳ್ಳೋದ್ರಿಂದನೂ ಅಷ್ಟೇ ನಮ್ಮ ಬಾಡಿನ ತಂಪಿರಿಸುತ್ತೆ. ಹಾಗೆ ಕೂದಲು ಬೆಳೆಯೋದಕ್ಕೆ, ದಟ್ಟವಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಈಗ ಇದನ್ನು ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋಣ. ಆಯಿಲ್ ಎಲ್ಲ ತಣ್ಣಗಾಗೋ ಅಷ್ಟರಲ್ಲಿ ನಮ್ಮ ಕೂದಲಲ್ಲಿ ಇರುವಂಥ ಸಿಕ್ಕನ್ನೆಲ್ಲ ಬಿಡಿಸ್ಕೊಂಡ್ಬಿಡೋಣ. ಸಿಕ್ಕನ್ನ ಈಸಿಯಾಗಿ ಹೇಗೆ ಬಿಡಿಸೋದು ಅಂತ ಹೇಳ್ಬಿಡ್ತೀನಿ. ನಾವು ಯಾವಾಗಲೂ ಮಾಡೋಂಥ ಮಿಸ್ಟೇಕ್ ಏನಂತಂದರೆ ಈ ರೀತಿ ಮೇಲಿಂದ ಬರ್ತೀವಲ್ವ, ಈ ರೀತಿ ಮೇಲಿಂದ ಬಾಚ್ಕೊಂಡು ಬಂದ್ಬಿಟ್ಟಾಗ ಏನಾಗುತ್ತೆ, ಇಲ್ಲೆಲ್ಲ ಸಿಕ್ಕಿದ್ದಾಗ ಅದು ಅಲ್ಲಲ್ಲೇ ಜಾಸ್ತಿ ಆಗ್ತಾ ಹೋಗುತ್ತೆ ಸಿಕ್ಕು. ಸೊ ಹಾಗೆ ಬಾಚುವಾಗಲೂ ನಾವು ಕೆಳಗಡೆಯಿಂದ ಹೋಗೋದ್ರಿಂದ ಆದಷ್ಟು ಸಿಕ್ಕು ಅವಾಯ್ಡ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಸಿಕ್ಕು ಬಿಡಿಸ್ಕೊಂಡ್ಬಿಡುತ್ತೆ. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ ಆಯಿಲ್ನ ಅಪ್ಲೈ ಮಾಡುವಾಗ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಸಿಕ್ಕನ್ನ ಬಿಡಿಸ್ಕೊಳ್ಳೋಣ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಅಂದ್ಕೊಳ್ತಾರೆ. ಬಟ್ ಎಣ್ಣೆ ಹಾಕಿದ ಆದಮೇಲೆ ನಾವು ಸಿಕ್ಕ ಅಂತ ಅಲ್ಲ, ಜಡೆನ ಬಾಚಬಾರ್ದು. ಏನಕ್ಕೆ ಅಂತ ಅಂದರೆ ನಮ್ಮ ಸ್ಕಾಲ್ಫ್ ಏನಿರುತ್ತಲ್ವ ಅದು ತೇವ ಇದ್ದಾಗ, ಫಾರ್ ಎಕ್ಸಾಂಪಲ್ ಆಯಿಲ್ನ ಅಪ್ಲೈ ಮಾಡಿದಾಗಿರ್ಬೋದು ಅಥವಾ ಸ್ನಾನ ಮಾಡಿದಾಗ ಇರ್ಬೋದು, ನಮ್ಮ ಸ್ಕಾಲ್ಫ್ ಇನ್ನೂ ತೇವ ಇದ್ದಾಗಲೇ ನಾವು ಬಾಚಬಾರ್ದು. ಯಾಕಂದರೆ ಆಗ ಕೂದಲು ತುಂಬ ವೀಕ್ ಇರುತ್ತೆ. ನಾವು ಬಾಚಿದ ತಕ್ಷಣ ಪಟ್ಟ ಅಂತ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ ಬೇಗನೆ. ಅಂಥ ಟೈಮ್ಗಳಲ್ಲಿ ನಾವು ಬಾಚಿದಾಗ ಏನಾಗುತ್ತೆ, ಕೂದಲೆಲ್ಲ ಬೇಗನೆ ಕಿತ್ಕೊಂಡು ಬರುತ್ತೆ. ಆಗಲೇ ನಮಗೆ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ ಅಂತ ಅನಿಸೋದು. ಸೊ ಹಾಗಾಗಿ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಕೂದಲನ್ನ ನೀಟಾಗಿ ಬಾಚಿ ಅಪ್ಲೈ ಮಾಡಿ ಅದನ್ನ ಎತ್ತಿ ಕಟ್ಬಿಡ್ಬೇಕು. ಎಣ್ಕೂತಿರೋ ಎತ್ತಿ ಕಟ್ತಿರೋ ಅದು ನಿಮ್ಮ ಇಷ್ಟ. ಬಟ್ ಆಯಿಲ್ ಅಪ್ಲೈ ಮಾಡಾದ್ಮೇಲೆ ಸಿಕ್ಕೊಡಿಯೋದು ಆ ರೀತಿ ಎಲ್ಲ ಮಾಡಬಾರ್ದು. ಹಾಗೆ ಸ್ನಾನ ಮಾಡಾದ್ಮೇಲೂ ಅಷ್ಟೇ ಕೂದಲು ಹಾರೋಕ್ಕೂ ಮುಂಚೆ, ಒಣಗೋಕ್ಕೂ ಮುಂಚೆ ಕೂದಲೆಲ್ಲ ಬಾಚೋಕ್ಕೆ ಹೋಗ್ಬಾರ್ದು. ಈ ರೀತಿ ಆಯಿಲ್ನ ತೊಗೊಂಡು ನತ್ತಿಗೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಇಡೀ ಸ್ಕಾಲ್ಫ್ಗೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಎತ್ತಿ ನಾವು ಅಪ್ಲೈ ಮಾಡಿರೋಂಥ ಎಣ್ಣೆನ ನೀಟಾಗಿ ಹೀರ್ಕೊಂಡು ನಮಗೆ ಹೆಲ್ತಿ ಹೇರ್ನ ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೇನಾದರೂ ಸ್ಟ್ರೆಸ್ ಏನಾದರೂ ಇದ್ದರೆ ಅದು ಕೂಡ ರಿಲೀಫ್ ಆಗುತ್ತೆ. ಜೊತೆಗೆ ಮುಂಚೆನೇ ಹೇಳಿದಾಗೆ ನಮಗೆ ತಲೆನೋವಿರ್ಬೋದು, ಅಥವಾ ಮೈ ಉರಿ, ಕಣ್ಣೂರಿ, ಅಥವಾ ನಮ್ಮ ಬಾಡಿಗೆ ಹೀಟು, ಈ ರೀತಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ತುಂಬಾ ಅವಾಯ್ಡ್ ಆಗುತ್ತೆ. ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿಮಗೆ ಇದರಿಂದ ಏನಾದರೂ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ.
ಹಾಗೆ ನೀವೇನಾದರೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.